16 ವರ್ಷದ ಕೆಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿದ್ ಸರಿನಾ ತಪ್ಪ? ಈ ಒಂದು ವಿಡಿಯೋದ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ನೋಡಿದ್ರೆ ಗುರು, ಇವತ್ತು ನಮ್ಮ ಸಿಎಂ ಆಗಿರುವ ಸಿದ್ದರಾಮಯ್ಯ ಅವರು 16 ವರ್ಷದಕ್ಕಿಂತ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿದ್ದಾರೆ. ಬಟ್ ಇದು ಪ್ರಾಕ್ಟಿಕಲಿ ಬ್ಯಾನ್ ವರ್ಕ್ ಆಗಲ್ಲ ಗುರು. ಬ್ಯಾನ್ ಇದ್ರೆ ಅವರು ಅವ್ರ ಪೇರೆಂಟ್ಸ್ ಅಕೌಂಟ್ ಅಲ್ಲಿ ಯೂಸ್ ಮಾಡ್ತಾರೆ ಗುರು. ದೇರ್ ಆರ್ ಲಾಟ್ಸ್ ಆಫ್ ವೇಸ್ ಅಲ್ಲ. ಹೆಂಗ್ ಬ್ಯಾನ್ ಮಾಡ್ತೀಯಾ? ಅದು ಬ್ಯಾನ್ ಮಾಡಕ್ ಯಾವ್ದೇ ಕಾರಣಕ್ಕೂ ಆಗಲ್ಲ. ಡೀಟೇಲ್ಸ್ ಬೇರೆದ್ ಕೊಡ್ತಾರೆ, ಮುಗೀತು. ಡೇಟ್ ಆಫ್ ಬರ್ತ್ ಚೇಂಜ್ ಕೊಟ್ರೆ 18 ವರ್ಷ ಮಾಡ್ಕೋತಾರೆ ಗುರು. ಆರಾಮ್ಸಾಗ ಅವೆಲ್ಲ ಆರಾಮ್ಸಾಗಿ ಕೆಲಸ ಆಗ್ತವೆ. ಅದನ್ನ ಐ ಥಿಂಕ್ ಅದು ಬ್ಯಾನ್ ಎಲ್ಲ ವರ್ಕು ಆಗಲ್ಲ ಗುರು. ಮತ್ತೆ ಬ್ಯಾನ್ ಮಾಡೋದ್ರಿಂದ ಯಾವ ಉಪಯೋಗನೂ ಇದೆ? ಒಬ್ರೊಬ್ರು ಮಕ್ಕಳು ತುಂಬಾ ಓವರ್ ಅಡಿಕ್ಷನ್ ಆಗಿರ್ತಾರೆ ಈ ಸೋಷಿಯಲ್ ಮೀಡಿಯಾಗೆ. ಬ್ರೋ, ಇದು ಸೋಷಿಯಲ್ ಮೀಡಿಯಾ ಎಲ್ಲ ನಾವ್ ಅದನ್ನ ಹೆಂಗ್ ಬೆಳೆಸ್ಕೋತೀವಿ ಆ ರೀತಿ. ನೀನು ನಾಲೆಜ್ ಬರ ಯೂಟ್ಯೂಬ್ ಚಾನಲ್ನೇ ಫಾಲೋ ಮಾಡಿದ್ರೆ ನಿಮ್ಗೆ ನಾಲೆಜ್ ಬರುತ್ತೆ. ನಿಮ್ಗೆ ಇನ್ನೊಂದೇನೋ ಬೇಕಾಗಿರೋದು ಮಾಡಿದ್ರೆ ಆ ವಿಡಿಯೋಸ್ ಬರುತ್ತೆ. ಇಟ್ಸ್ ಬೇಸ್ಡ್ ಆನ್ ಹಸ್ ಅಲ್ವಾ? ಈಗ ನಾನು ಏನ್ ನೋಡ್ತೀನಿ ನನ್ಗೆ ಅದೇ ರೆಕಮೆಂಡ್ ಮಾಡೋದು ವಿಡಿಯೋಸ್ನ. ನಾನು ಬೇರೆ ರೆಕಮೆಂಡ್ ಮಾಡಿದ್ರೆ ಡೋಂಟ್ ರೆಕಮೆಂಡ್ ಅಂತ ಎಲ್ಲ ಕೊಡ್ಕೋಬಹುದು. ಅದು ಯೂಟ್ಯೂಬ್ ಅಲ್ಲಿ ಆಪ್ಷನ್ಸ್ ಇದಾವೆ. ಗುರು, ಇವಾಗ ನಿಮ್ಗೆ ಗೊತ್ತಿರೋದು ಇದು ಟೆಕ್ನಾಲಜಿಕಲ್ ವರ್ಲ್ಡ್ ಗುರು. ಈಗ ಎಲ್ಲ ರನ್ ಆಗ್ತಿದೆ ಟೆಕ್ನಾಲಜಿಯಿಂದ. ವಾರ್ಸ್ ಸಹ AI ಎಲ್ಲ ಯೂಸ್ ಮಾಡ್ಕೊಂಡೇ ಆಗ್ತಿದೆ. ಪ್ರತಿಯೊಂದು ಟೆಕ್ನಾಲಜಿಯಿಂದಾನೇ ವರ್ಕ್ ಆಗ್ತಾ ಇರೋದು. ನೀವು ಕನೆಕ್ಟ್ ಆಗಿರೋದು ಈಗ ಟೆಕ್ನಾಲಜಿಯಿಂದಾನೆ. ನಾನು ಯೂಟ್ಯೂಬ್ ಅಲ್ಲಿ ಈ ಒಂದು ವಿಡಿಯೋನ ಮಾಡಿದೀನಿ, ನೀವು ಎಲ್ಲೋ ಕುತ್ಕೊಂಡು ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ಅಂದ್ರೂ ಅದಕ್ಕೆ ಟೆಕ್ನಾಲಜಿನೇ ಕಾರಣ ಅಂತ ಹೇಳ್ಬೋದು. ಮೈನ್ ಗುರು, ಟೆಕ್ನಾಲಜಿ ತುಂಬಾ ಹೆಲ್ಪ್ ಮಾಡತ್ತೆ ಕನೆಕ್ಷನ್ಗೆ. ಈಗ 16 ವರ್ಷಕ್ಕಿಂತ ಮಕ್ಳಿಗೂ ಎಜುಕೇಶನ್ ಕಂಟೆಂಟ್ಗಳು ಇದಾವೆ. ಅವ್ರು ನವೋದಯಕ್ಕೆ ಪ್ರಿಪೇರ್ ಆಗ್ಬೋದು, ಒಬ್ರೊಬ್ರು 10th ಅಲ್ಲಿ ಇದ್ರೆ 10th ಪ್ರಿಪೇರ್ ಆಗ್ಬೋದು. ತುಂಬಾ ಆಪ್ಷನ್ಸ್ ಗಳು ಇದಾವೆ. ಐ ಹೋಪ್ ಇದು ಬ್ಯಾನ್ ಆಗಿರೋದು ಅಷ್ಟು ವರ್ಕ್ ಆಗಲ್ಲ ಅಂತ ಅನ್ಸತ್ತೆ. ಆಮೇಲೆ ಒಬ್ಬ ಸ್ಟೂಡೆಂಟ್ಸ್ AI ನ ಕಲಿಲೇಬೇಕು. AI ನ ಕಲ್ತಿ ಅದ್ರ ಬಗ್ಗೆ ತಿಳ್ಕೊಂಡು ಡಿಜಿಟಲ್ ಮೀಡಿಯಾ ಹೆಂಗ್ ವರ್ಕ್ ಆಗತ್ತೆ ತಿಳ್ಕೊಂಡ್ರೆ, ಸೋಷಿಯಲ್ ಮೀಡಿಯಾ ಹೆಂಗ್ ವರ್ಕ್ ಆಗತ್ತೆ ಅಂತ ತಿಳ್ಕೊಂಡ್ರೆ ಆ ಒಂದು ಹುಡುಗಂಗೆ ಮಾರ್ಕೆಟಿಂಗ್ ಹೆಲ್ಪ್ ಆಗತ್ತೆ. ಬಿಕಾಸ್ ಅವ್ನ ಏನಾದ್ರು ಮಾಡ್ತಾನೆ ಅಂದ್ರೂ ಸಹ ಅದಕ್ಕೂ ಹೆಲ್ಪ್ ಆಗತ್ತೆ. ಬಿಕಾಸ್ ಆಡ್ಸ್ ಎಲ್ಲ ರನ್ ಮಾಡೋದು ಹೆಂಗೆ ಅಂತ ಕಲಿಬೇಕು. ಅವಾಗ ಎಸ್ಪೆಷಲಿ ಆಕ್ಟಿವ್ ಆಗಿರ್ತಾರೆ ಸ್ಟೂಡೆಂಟ್ಸ್. ಬಟ್ ಅದು ಸ್ಟೂಡೆಂಟ್ಸ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಪೇರೆಂಟ್ಸ್ ಅದನ್ನ ಮಾನಿಟರ್ ಮಾಡ್ಬೇಕಾಗತ್ತೆ. ಇದೇ ಮೈನ್ ಇಂಪಾರ್ಟೆಂಟ್ ಥಿಂಗ್ ಆಗೋದು. ಬಿಕಾಸ್ ಎಲ್ಲ ಇದೆ, ನೀವು ನೋಡಿರ್ಬೋದು ಫ್ರೀ ಫೈರ್ಗೆ ಅಂತಾನೆ ಎಷ್ಟೋ ಲಕ್ಷ ಗಟ್ಟಲೆ ಎಲ್ಲ ಅಪ್ಪನ ಅಕೌಂಟ್ ಇಂದಾನೆ ಹಾಕಿರ್ತಾರೆ ಎಷ್ಟೊಂದ್ ಜನ. ತರ ಎಲ್ಲ ಆಗ್ತವೆ ಅಂದ್ರೆ ಸಂಪೂರ್ಣವಾಗಿ ನಿಗಾ ಇಟ್ಟು ಆ ಸ್ಟೂಡೆಂಟ್ಸ್ಗೆ ಕರೆಕ್ಟ್ ಆಗಿರೋ ರಿಸೋರ್ಸ್ ನ ಯೂಸ್ ಮಾಡ್ಕೋಬೇಕು. ಪ್ರತಿಯೊಂದು ಇದೆ, ಈಗ ಯೂಟ್ಯೂಬ್ ಅಲ್ಲೂ ಪ್ರತಿಯೊಂದು ಇದೆ, ಎಲ್ಲ ಸಿಗತ್ ಗುರು, ಫ್ರೀ ಆಗಿ ಸಿಗತ್ತೆ. ಎಲ್ಲ ಇನ್ಫಾರ್ಮೇಶನ್ ಅವೈಲಬಲ್ ಇದೆ. ನಮ್ಗೆ ಕುತ್ಕೊಂಡು ಏನಾದ್ರು ಸ್ಟಡಿ ಮಾಡ್ತೀವಿ, ರಿಸರ್ಚ್ ಮಾಡ್ತೀವಿ, ಏನಾದ್ರು ಡೆವಲಪ್ ಮಾಡ್ತೀವಿ ಅಂದ್ರೆ ತುಂಬಾ ಹೆಲ್ಪ್ ಮಾಡತ್ತೆ ಸೋಷಿಯಲ್ ಮೀಡಿಯಾ. ಗುರು, ಎಷ್ಟೊಂದ್ ಜನ ಈಗ ರಿಯಾನ್ ವರ್ಲ್ಡ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ನೋಡಿದ್ದೀರಾ? ಅವನು ಚಿಕ್ಕ ಹುಡುಗ ಇದ್ದಾಗ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾರೆ. 3 years ಇದ್ದಾಗ ಅವಂದು ಇವಾಗ ರೆವೆನ್ಯೂ ಬಂದು 25 to 30 million ತನಕ ರೆವೆನ್ಯೂ ಮಾಡ್ತಾ ಇದ್ದಾನೆ. ಇದು ಹೆಂಗ್ ಆರಾಮ್ಸ್ ಐತಲ್ಲ ಗುರು, ನೆಮ್ಮದಿ ಅಲ್ವಾ ಜೀವದ? ಇಟ್ಸ್ ಆಲ್ ಅಬೌಟ್ ಹೌ ಯು ಯೂಸ್ ದ ಸೋಷಿಯಲ್ ಮೀಡಿಯಾ. ನೀವು ಸೋಷಿಯಲ್ ಮೀಡಿಯಾ ಹೆಂಗ್ ಯೂಸ್ ಮಾಡ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸೋಷಿಯಲ್ ಮೀಡಿಯಾ ಬ್ಲೇಮ್ ಮಾಡಕ್ ಆಗಲ್ಲ ಗುರು. ಸಿಂಪಲ್ ಫ್ಯಾಕ್ಟ್, ನೀವು ಅದನ್ನ ಹೆಂಗ್ ಯೂಸ್ ಮಾಡ್ತೀರಾ ಹಂಗಾಗತ್ತೆ. ಈಗ ಕೊರೋನಾ ಟೈಮಲ್ಲೆಲ್ಲ ಎಲ್ಲರಿಗೂ ಆನ್ಲೈನ್ ಕ್ಲಾಸ್ ಮಾಡಿದ್ರಲ್ಲ ಗುರು, ಅವಾಗ ಮೆಂಟಲ್ ಪ್ರೆಷರ್ ಏನೋ ಆಗ್ತಿರ್ಲಿಲ್ವಾ? ಗೊತ್ತಿಲ್ಲ ಇದೇನಕ್ ಮಾಡ್ತಿದಾರೋ ಅಂತ. ಆನ್ಲೈನ್ ಕಡೆಗೆ ಎಜುಕೇಶನ್ ಏನಾದ್ರು ಮೂವ್ ಆಗ್ಬಾರ್ದು ಅಂತ ಮಾಡ್ತಿದಾರ. ಯಾಕಪ್ಪ ನಿಮ್ಗೆ ಗೊತ್ತಿದ್ರೆ ನೋಡಿ ಗುರು, ಯಾರ್ದೇ ಸ್ಕೂಲ್ಗಳು ಕಾಲೇಜ್ಗಳೆಲ್ಲ ಇದಾವೆ. ಇಲ್ಲ ಪೊಲಿಟಿಷಿಯನ್ಸ್ದು, ಇಲ್ಲ ಮಠಗಳದು, ಇಲ್ಲ ಬಿಸ್ನೆಸ್ ಮೆನ್ಸ್ದು. ಒಂದೊಂದು ಗುರು ಎಜುಕೇಶನ್ನೇ ಡೆವಲಪ್ ಮಾಡ್ಬೇಕು ಅಂತ ಬಂದ್ ಮಾಡ್ತಿರೋರು ಇದಾರೆ. ಈ ಒಂದು ಪಾಲಿಸಿ ಬಗ್ಗೆ ನಿಮ್ಗೇನ್ ಅನ್ಸತ್ತೆ ಕಾಮೆಂಟ್ ಹೊಡಿರಿ. ಡೆಮೋಕ್ರಸಿಯಲ್ಲಿ ಪ್ರತಿಯೊಂದು ಪಾಲಿಸಿ ಬಗ್ಗೆ ಚರ್ಚೆ ಆಗ್ಲೇಬೇಕು, ಅವಾಗ್ಲೇ ಅದನ್ನ ಡೆಮೋಕ್ರಸಿ ಅಂತ ಅನ್ನೋದು. ಈ ಒಂದು ಪಾಲಿಸಿ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಹೊಡಿರಿ ಕಾಮೆಂಟ್. ಇದು ವರ್ಕ್ ಆಗತ್ತಾ ಗುರು? ನನ್ ಪ್ರಕಾರ ಇದು ವರ್ಕ್ ಆಗಲ್ಲ ಅಂತ ನಾನು ಓಪನ್ ಆಗಿ ಹೇಳ್ತಿದ್ದೀನಿ ಗುರು. ಪೇರೆಂಟ್ಸ್ ಅಕೌಂಟ್ ಯೂಸ್ ಮಾಡ್ಕೊಂಡು ನೋಡ್ತಾರ ಗುರು, ಗೊತ್ತಿರಲ್ವಾ ಗುರು ಅಷ್ಟು ಹೆಂಗ್ ನೋಡ್ಬೇಕು ಅಂತ. ಅಜ್ಜಿ ವರ್ಕ್ ಆಗ್ಲಿಲ್ಲ ಆದ್ರೆ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ವರ್ಕ್ ಮಾಡಿ ನೋಡ್ತಾರೆ ಅಲ್ವಾ? ಆ ತರ ಹೆಂಗೋ ಮಾಡ್ತಾರ ಗುರು. ಇವೆಲ್ಲ ಪಾಲಿಸಿಗಳೆಲ್ಲ ಸುಮ್ನೆ ಹೆಸರು ಮಾತ್ರ, ಇವೆಲ್ಲ ವರ್ಕ್ ಆಗಲ್ಲ. ಬೇಕಾದ್ರೆ ಎಲ್ಲಾರು ಬರ್ದಿ ಕೊಡ್ಬೋದು ಗುರು, ನನ್ಗೆ ಗೊತ್ತಿದ್ ವರ್ಕ್ ಆಗಲ್ಲ ಅಂತ. ಹೆಂಗಾರು ಮಾಡಿ ಯೂಸ್ ಮಾಡ್ತಾರೆ. ಏನ್ ಅನ್ಸತ್ ಗುರು? ಏನ್ ಸ್ಟೂಡೆಂಟ್ಸ್ ಏನ್ ಅಷ್ಟೊಂದು ದಡ್ರ? ಅವ್ರ ಅಜ್ಜಿ ಅವ್ರ ಪೇರೆಂಟ್ಸ್ ಅಕೌಂಟ್ ಹಾಕೊಂಡು ಯೂಸ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ಹೊಡಿರಿ ಕಾಮೆಂಟ್ ಮಾಡಿ, ಲೈಕ್. ಜೊತೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.